ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದೆ. ಕೋರ್ಟ್ ತೀರ್ಪಿನಲ್ಲಿ ಕುಲಕರ್ಣಿ ಕೊಲೆಯ ಸಂಚು ಬಯಲಾಗಿದೆ. ಎಲ್ಲಾ ವಿಚಾರಗಳು ಈಗ ಬಟಾ ಬಯಲಾಗಿರೋದು ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅಂತ. ಪತ್ನಿ ಹೆಸರಲ್ಲಿ ವಿನಯ್ ಕುಲಕರ್ಣಿ ಏನಿದ್ದಾರೆ ಸಿಮ್ ಅನ್ನ ಖರೀದಿ ಮಾಡಿದ್ರಂತೆ. ಪತ್ನಿ ಹೆಸರಲ್ಲಿ ಸಿಮ್ ಖರೀದಿಸಿ ಲಾಕ್ ಆದ ಶಾಸಕ ಕುಲಕರ್ಣಿ ಬಸವರಾಜ್ ಮುತ್ತಗಿ. ಮಾಫಿ ಸಾಕ್ಷಿ ಬಸವರಾಜ್ ಮುತ್ತಗಿ ಜೊತೆಗೆ ಮಾತನಾಡೋಕೆ ಪತ್ನಿ ಹೆಸರಲ್ಲಿ ಸಿಮ್ ಖರೀದಿ ಮಾಡಿದ್ರಂತೆ ಕುಲಕರ್ಣಿ. ಕೊಲೆ ಕೇಸ್ನಲ್ಲಿ ಬಸವರಾಜ್ ಮುತ್ತಗಿ A1 ಆರೋಪಿ. ಈತನಿಗೆ ಸುಪಾರಿಯನ್ನು ಕೊಟ್ಟಿರ್ತಾರೆ. 94 ಬಾರಿ ಮುತ್ತಗಿ ಜೊತೆಗೆ ವಿನಯ್ ಕುಲಕರ್ಣಿ ಮಾತನಾಡಿರ್ತಾರೆ ಅನ್ನುವಂಥದ್ದು ಇಲ್ಲಿ ಸಾಕ್ಷಿ ಸಮೇತ ಪ್ರೂವ್ ಆಗಿದೆ. ಅಲ್ಲದೆ ಯೋಗೇಶ್ ಗೌಡ ಕೊಲೆ ಬಳಿಕವೂ ಕೂಡ ಮಾತುಕತೆಯಾಗಿದೆ. 6 ತಿಂಗಳಲ್ಲಿ ಬರೋಬ್ಬರಿ 57 ಬಾರಿ ಬಸವರಾಜ್ ಮುತ್ತಗಿಯನ್ನ ವಿನಯ್ ಕುಲಕರ್ಣಿ ಅವರು ಭೇಟಿ ಮಾಡಿದ್ರಂತೆ. 6 ಬಾರಿ ಇಬ್ಬರು ಒಂದೇ ಪ್ರದೇಶದಲ್ಲಿ ಇರೋದು ನೆಟ್ವರ್ಕ್ ನಿಂದಾಗಿ ಇಲ್ಲಿ ಗೊತ್ತಾಗಿದೆ. ಸಿಬಿಐ ತನಿಖೆ ವೇಳೆ ಸಿಡಿಆರ್ ಟವರ್ ಲೊಕೇಶನ್ ಬಟಾ ಬಯಲಾಗಿದೆ. 6 ಬಾರಿ ಒಂದೇ ಲೊಕೇಶನ್ ಅಲ್ಲಿ ಇಬ್ಬರೂ ಕೂಡ ಅಂದ್ರೆ A1 ಬಸವರಾಜ್ ಮುತ್ತಗಿ ಏನಿದ್ದಾರೆ, ಅದ್ರ ಜೊತೆಗೆ ವಿನಯ್ ಕುಲಕರ್ಣಿ ಇವರೊಬ್ರು ಕೂಡ ಒಂದೇ ಟವರ್ ಲೊಕೇಶನ್ ಅಲ್ಲಿ ಇರುವಂತದ್ದು, ಅಂದ್ರೆ ಇಬ್ರು ಕೂಡ ಮುಖಾಮುಖಿ ಭೇಟಿಯಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಕನ್ಫರ್ಮ್ ಆಗಿದೆ. ಯೋಗೇಶ್ ಗೌಡ ಕೊಲೆಗೆ ಅಸಲಿ ಕಾರಣ ಬಟಾ ಬಯಲಾಗಿದೆ. ಎಕ್ಸಾಕ್ಟ್ ರೀಸನ್ ಗೊತ್ತಾಗಿರೋದು. ರಾಜಕೀಯವಾಗಿ ಯೋಗೇಶ್ ಗೌಡ ಬೆಳೆದಿದ್ದೇ ಯೋಗೇಶ್ ಗೌಡನ ಕೊಲೆಗೆ ಕಾರಣ. ಯೋಗೇಶ್ ಗೌಡ ಕೊಲೆಗೆ ಸುಪಾರಿ ಕೊಟ್ಟಿದ್ರು ವಿನಯ್ ಕುಲಕರ್ಣಿ. ಬಸವರಾಜ್ ಮುತ್ತಗಿ, ಚಂದ್ರಶೇಖರ್ ಇಂಡಿಗೆ ವಿನಯ್ ಕುಲಕರ್ಣಿ ಮೊದಲಿಗೆ ಸುಪಾರಿಯನ್ನು ಕೊಟ್ಟಿರ್ತಾರೆ. ಆದ್ರೆ ಮುತ್ತಗಿ ಮಾಫಿ ಸಾಕ್ಷ್ಯ ಆಗಿದ್ದೆ ವಿನಯ್ ಕುಲಕರ್ಣಿಗೆ ಕಂಟಕ ಆಗಿರುತ್ತೆ. 2016 ಆಗಿರುವಂತಹ ಕೊಲೆ ಇದು. ಅವಾಗ ಜಮೀನು ವ್ಯಾಜ್ಯ ಅಂತ ಈ ಕೇಸನ್ನೇ ಉಲ್ಟಾ ಪಲ್ಟಾ ಮಾಡಕ್ ಹೋಗಿರ್ತಾರೆ. ಬಟ್ ಇಲ್ಲಿ ಮಾಫಿ ಸಾಕ್ಷ್ಯವೇ ಪ್ರಮುಖ ಸಾಕ್ಷಿಯಾಗಿ ಕನ್ಸಿಡರ್ ಆಗಿದೆ. A7 ಇಂದ A14 ಆರೋಪಿಗಳು ಆಯುಧ ಬಳಸಿ ಕೊಲೆ ಮಾಡಿದ್ದಾರೆ. ಆದ್ರೆ ಪೊಲೀಸರಿಂದ A1 ಇಂದ A6 ಆರೋಪಿಗಳ ಬಂಧನ ಮಾತ್ರ ಆಗಿರುತ್ತೆ. ಆಯುಧಗಳು ವಶಕ್ಕೆ ಅಂತ ಪೊಲೀಸರು ಉಲ್ಲೇಖ ಕೂಡ ಮಾಡಿರ್ತಾರೆ. ಭೂ ವ್ಯಾಜ್ಯವೇ ಅಂದ್ರೆ ಜಮೀನು ವಿಚಾರಕ್ಕೆ ಕೊಲೆ ಆಗಿದೆ ಅಂತ ಹೇಳ್ಕೊಂಡು ಮೇಲ್ನೋಟಕ್ಕೆ ಈ ಕೇಸನ್ನ ತಿರುಚುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡಿದ್ರು. A1 ಇಂದ A6 ಆರೋಪಿಗಳ ತನಕ ಮಾತ್ರ ಬಂಧನ ಆಗಿತ್ತು. ಆಯುಧಗಳನ್ನು ಕೂಡ ನಾವು ವಶಕ್ಕೆ ಪಡ್ಕೊಂಡಿದ್ವಿ ಅಂತ ಹೇಳ್ಕೊಂಡು ಪೊಲೀಸರು ಕೂಡ ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿದ್ರು. ಸೊ ಅದಾದ ಮೇಲೆ ಸಿಬಿಐ ರಚನೆ ಆಗುತ್ತೆ, ಒಂದಷ್ಟು ತನಿಖೆಗಳಾಗುತ್ತೆ, ಮಾಫಿ ಸಾಕ್ಷಿ ಮುಂದೆ ಬರ್ತಾರೆ, ಎಲ್ಲಾ ವಿಚಾರಗಳನ್ನ ಬಟಾ ಬಯಲು ಮಾಡ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಮುನಿರಾಜು, ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಕೋರ್ಟ್ ತೀರ್ಪಿನಲ್ಲಿ ಏನೆಲ್ಲ ವಿಚಾರಗಳು ಉಲ್ಲೇಖ ಆಗಿರೋದು, ಏನೆಲ್ಲ ಆರೋಪಗಳಲ್ಲಿ ಕ್ಲಿಯರ್ ಕಟ್ ಆಗಿ ಸಾಬೀತಾಗಿದೆ? ಧನುಶ್ರೀ, ಆ ಒಂದು ತೀರ್ಪಿನ ಒಂದು ಪ್ರತಿಯನ್ನು ನೋಡ್ಬೋದು. ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿ ಈಗ ಅವರು ದೋಷಿ ಮತ್ತು ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಿರುವಂಥದ್ದು. ಆ ಒಂದು ಪ್ರತಿಯಲ್ಲಿ ನೋಡೋದಾದ್ರೆ ಏನು ವಿನಯ್ ಕುಲಕರ್ಣಿ ಮತ್ತು ಏನು A1 ಆರೋಪಿ ಆಗಿದ್ದಂಥ ಬಸವರಾಜ್ ಮುತ್ತಗಿ ಏನಿದ್ರೆ ಇವರಿಬ್ಬರು ಕೂಡ ಸಾಕಷ್ಟು ಬಾರಿ ಭೇಟಿ ಆಗಿದ್ರು ಅನ್ನೋದ್ರ ಬಗ್ಗೆ ಕೆಲವು CDR ರಿಪೋರ್ಟ್ಸ್ ಮತ್ತು ಒಂದು ಟವರ್ ಲೊಕೇಶನ್ನಿಂದ ಗೊತ್ತಾಗುತ್ತೆ. CBI ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಈ ಒಂದು CDR ರಿಪೋರ್ಟ್ಸನ್ನು ಪರಿಶೀಲನೆ ಮಾಡಿದಾಗ ಇಬ್ಬರು ಕೂಡ ಸುಮಾರು 59 ಬಾರಿ ಪರಸ್ಪರ ಭೇಟಿ ಆಗಿರೋದು ಕೂಡ ಗೊತ್ತಾಗುತ್ತೆ. ಮತ್ತು 94 ಬಾರಿ ಫೋನ್ ಸಂಪರ್ಕದಲ್ಲಿ ಇಬ್ರು ಕೂಡ ಇದ್ರು ಅನ್ನೋ ವಿಚಾರ ಕೂಡ ಗೊತ್ತಾಗುತ್ತೆ. ನಂತರ 6 ಕಡೆ ಇಬ್ರು ಕೂಡ ಪ್ರತ್ಯೇಕವಾಗಿ ಸಂಪರ್ಕ ಇರುವಂತದ್ದು ಕೂಡ ಈ ಒಂದು CDR ರಿಪೋರ್ಟ್ಸ್ ಮತ್ತೆ ಒಂದು ಟವರ್ ಲೊಕೇಶನ್ ಇಂದ ಗೊತ್ತಾಗಿರೋದು. ಮತ್ತೆ ಈ ಒಂದು ಹತ್ಯೆ ಸಲುವಾಗಿ ಬಸವರಾಜ್ ಮುತ್ತಗಿ ಜೊತೆ ಮಾತನಾಡೋದಕ್ಕೆ ತಮ್ಮ ಪತ್ನಿ ಹೆಸರಿನಲ್ಲಿ ಒಂದು ಸಿಮ್ ಕಾರ್ಡ್ ಅನ್ನು ಕೂಡ ಖರೀದಿ ಮಾಡಿದ್ರು ಅನ್ನೋ ವಿಚಾರ ಕೂಡ ಈಗ CBI ತನಿಖೆಯಿಂದ ಈಗ ಬೆಳಕಿಗೆ ಬಂದಿರೋದು. ಆದ್ರಿಂದ ಈ ಎಲ್ಲ ವಿಚಾರಗಳನ್ನು ಕೂಡ ಪರಿಶೀಲನೆ ಮಾಡಿ ಈ ಒಂದು ಹತ್ಯೆಗೆ ಕಾರಣ ರಾಜಕೀಯ ಷಡ್ಯಂತ್ರ ಮತ್ತೆ ಏನು ಯೋಗೇಶ್ ಗೌಡ ರಾಜಕೀಯವಾಗಿ ಬೆಳೀತಾ ಇರುವಂತದೇ ಕಾರಣ ಅಂತ ಈಗ ತನಿಖೆಯಿಂದ ಗೊತ್ತಾಗಿದೆ. ಆದ್ರಿಂದ ಈ ಎಲ್ಲ ಆರೋಪಿಗಳು ಕೂಡ ಈ ಒಂದು ಕೊಲೆಗೆ ಪೂರ್ವವಾಗಿ ಒಂದು ಸಂಚನ್ನ ರೂಪಿಸಿ ಒಂದು ಯೋಗೇಶ್ ಗೌಡ ಹತ್ಯೆಯನ್ನು ಕೂಡ ಮಾಡಿದ್ರು ಅಂತ ಹೇಳಿ ಗೊತ್ತಾಗಿರೋದು. ಮತ್ತೆ ಹತ್ಯೆ ನಂತರ A7 ಮತ್ತೆ A14 ಆರೋಪಿಗಳು ಕೊಲೆ ಮಾಡಿದ್ರು ಕೂಡ ಅವರನ್ನ ಬಿಟ್ಟು A1 ಮತ್ತೆ A6 ನಡುವೆ ಇರುವಂತಹ ಆರೋಪಿಗಳೇನಿದ್ರೆ ಅವರನ್ನ ಅರೆಸ್ಟ್ ಮಾಡಿ ಇವರೇ ಕೊಲೆ ಮಾಡಿದ್ರು ಅಂತೇಳಿ ಒಂದು ತೋರಿಸುವಂತಹ ಪ್ರಕ್ರಿಯೆ ಕೂಡ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಏನು ಬಸವರಾಜ್ ಮುತ್ತಗಿ ಜೊತೆಗಿನ ಒಂದು ಭೂ ವ್ಯಾಜ್ಯ ಏನಿದೆ ಆ ಒಂದು ವ್ಯಾಜ್ಯದ ಸಲುವಾಗಿ ಈ ಒಂದು ಕೊಲೆಯನ್ನು ಮಾಡಲಾಗಿದೆ ಅಂತ ರೀತಿ ಬಿಂಬಿಸುವಂತ ಕೆಲಸವನ್ನು ಕೂಡ ಆಗ ನಡೆದಿತ್ತು ಅಂತೇಳಿ ಈಗ CBI ತನಿಖೆಯಿಂದ ಗೊತ್ತಾಗಿರೋದು. ಈ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿ ಈಗ ಒಂದು ತೀರ್ಪು ಕೂಡ ಈಗ ಕೋರ್ಟ್ ಕೊಟ್ಟಿದೆ. ಧನುಶ್ರೀ, ಮುನಿರಾಜು, ಈಗ ಮಾಫಿ ಸಾಕ್ಷಿಲಿ ಮುತ್ತಗಿ ಅವರು ಇರ್ಲಿಲ್ಲ ಅಂತಂದ್ರೆ ಈ ಕೇಸ್ ಇಲ್ಲಿಗೆ ಮುಚ್ಚ ಹೋಗ್ತಿತ್ತು. ಈ ಕೇಸನ್ನ ಯಾವ ರೀತಿಯಲ್ಲ ಡೈವರ್ಟ್ ಮಾಡೋಕೆ ವಿನಯ್ ಕುಲಕರ್ಣಿ ಪ್ಲಾನ್ ಅನ್ನ ಮಾಡಿದ್ರು?
ಧನುಶ್ರೀ, ಈ ಒಂದು ಕೇಸನ್ನ ಮುಚ್ಚಾಕೋದಕ್ಕೆ ಸಾಕಷ್ಟು ಪ್ರಯತ್ನ ಕೂಡ ಮಾಡಿರೋದು. ಅಂದಿನ ಪೊಲೀಸ್ ಅಧಿಕಾರಿಗಳನ್ನ ಕೂಡ ಬಳಸ್ಕೊಂಡು ಏನು ಮಾಪಿ ಸಾಕ್ಷಿಯಾಗಿರುವಂತಹ ಬಸವರಾಜ್ ಮುತ್ತಗಿ ಏನಿದ್ರೆ ಅವರನ್ನ A1 ಆರೋಪಿ ಅಂತೇಳಿ ಅವರಿಂದ ಸುಮಾರು 6 ಜನ ಆರೋಪಿಗಳಲ್ಲಿ ಐಡೆಂಟಿಟಿ ಮಾಡಿ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸ ಮಾಡ್ತಾರೆ. ಮತ್ತೆ ಕೊಲೆಗೆ ಬಳಸಿದಂತ ವೆಪನ್ಸ್ ಅನ್ನು ಕೂಡ ಸೀಸ್ ಮಾಡಲಾಗಿದೆ ಅಂತೇಳಿ ಅವತ್ತು ಪೊಲೀಸರು ಕೂಡ ತೋರಿಸ್ತಾರೆ. ಆದ್ರೆ ಏನು ಈ ಒಂದು ಪ್ರಕರಣಕ್ಕೆ ಒಂದು ಭೂ ವ್ಯಾಜ್ಯದ ಒಂದು ನಂಟನ್ನ ಇದಕ್ಕೆ ಹಾಕುವ ಮುಖಾಂತರವಾಗಿ ಇದು ಕೇವಲ ಜಮೀನಿನ ವಿಚಾರಕ್ಕೆ ನಡೆದಿರುವಂತಹ ಕೊಲೆ ಅಂತೇಳಿ ಅದನ್ನ ಬಿಂಬಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಮತ್ತೆ ಸಾಕ್ಷಿಗಳನ್ನ ನಾಶಪಡಿಸೋದಕ್ಕೂ ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿರೋದು ಕೂಡ ಆ ಒಂದು ಸಂದರ್ಭದಲ್ಲಿ ಬೆಳಕಿಗೆ ಬರುತ್ತೆ. ನಂತರ ಇದನ್ನ CBI ಅಧಿಕಾರಿಗಳು ತನಿಖೆಯನ್ನ ಕೈಗೆತ್ತಿಕೊಂಡಾಗ ಇದರಲ್ಲಿ ಕೊಲೆಯಲ್ಲಿ ಭಾಗಿಯಾಗಿರುತ್ತದೆ ನೇರವಾಗಿ A7 ಇಂದ A14 ನಡುವಿನ ಆರೋಪಿಗಳು ಅಂತೇಳಿ ಈಗ ಬೆಳಕಿಗೆ ಬಂದಿರೋದು. ಅದಕ್ಕೆ ಕುಮ್ಮಕ್ಕು ಕೊಟ್ಟಂತ ವ್ಯಕ್ತಿ ಶಾಸಕ ವಿನಯ್ ಕುಲಕರ್ಣಿ ಅಂತೇಳಿ ಕೂಡ ಈಗ ಗೊತ್ತಾಗಿದೆ. ಆದ್ರಿಂದ ಈ ಒಂದು ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಪ್ರಮುಖ ಆರೋಪಿ ಕೂಡ ಆಗ್ತಾರೆ. ಅದರಿಂದ ಅವರು ಕೂಡ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಮತ್ತೆ ದೋಷಿ ಅಂತೇಳಿ ತೀರ್ಪನ್ನ ಕೊಟ್ಟು ಈ ಒಂದು 16 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಿರುವಂತದ್ದು ಆ ಒಂದು ತೀರ್ಪಿನಲ್ಲಿ ಕಂಡು ಬರ್ತಿದೆ. ಮುನಿರಾಜು, ಹಾಗೆ ಸಂಪರ್ಕದಲ್ಲಿ ಮಾತನಾಡಿಸ್ತಾ ಹೋಗ್ತೀನಿ. ಆ ಒಂದು ಸಭೆಯಿಂದಾಗಿ ಯೋಗೀಶ್ ಗೌಡ ಹತ್ಯೆಗೆ ಸಂಚನ್ನ ರೂಪಿಸಲಾಗಿತ್ತಂತೆ. ಅಂದ್ರೆ ಒಂದು ಸಭೆಯಿಂದ ಯೋಗೀಶ್ ಗೌಡನ್ನ ಹತ್ಯೆ ಮಾಡಬೇಕು ಅಂತ ಹೇಳ್ಕೊಂಡು ಪ್ಲಾನ್ ಅನ್ನ ಮಾಡ್ತಾರೆ. 2016ರ ಏಪ್ರಿಲ್ 23ರಂದು ನಡೆದಂತಹ ಜಿಲ್ಲಾ ಪಂಚಾಯಿತಿ ಸಭೆ ಇರುತ್ತೆ. ಆ ಸಭೆಯಲ್ಲಿ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ಜೋರಾಗಿ ನಡೆದಿತ್ತು. ಇಬ್ಬರು ಅಂತಂದ್ರೆ ಒಂದು ಯೋಗೀಶ್ ಗೌಡ ವರ್ಸಸ್ ಕುಲಕರ್ಣಿ, ಇವರಿಬ್ಬರ ನಡುವೆ ವಾಕ್ ಸಮರವೇ ನಡೆದು ಹೋಗುತ್ತೆ. ಈತ ಹೀಗೆ ಮುಂದುವರೆದ್ರೆ ನನಗೆ ಒಂದಲ್ಲ ಒಂದು ದಿನ ಕುತ್ತಾಗೆ ಆಗ್ತಾನೆ ಅಂತ ಅನ್ಕೊಂಡು ಸಂಚು ರೂಪಿಸ್ತಾರೆ. ಅಂದು ಸಚಿವರಾಗಿದ್ದ ಶಾಸಕ ವಿನಯ್ ಕುಲಕರ್ಣಿ ಇದೇ ವಿಚಾರಕ್ಕೆ ವೈಮನಸ್ಸು ಉಂಟಾಗಿ ಹತ್ಯೆಗೆ ಪ್ರೇರಣೆಯನ್ನ ಕೊಡ್ತು ಈ ಒಂದು ಸಭೆಯಲ್ಲಾಗಿರುವಂತಹ ವಾಕ್ ಸಮರ. ಸಭೆಯ ಬಳಿಕ ಬಸವರಾಜ್ ಮುತ್ತಗಿಯನ್ನ ಕುಲಕರ್ಣಿ ಭೇಟಿಯಾಗಿರ್ತಾರೆ. ದಿನೇ ದಿನೇ ಯೋಗೀಶ್ ಗೌಡ ವರ್ತನೆ ಮಿತಿ ಮೀರ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ನನಗೆ ಕಂಟಕ ಆಗೋದು ಫಿಕ್ಸ್. ಆತನನ್ನ ಮೊದಲಿಗೆ ಮುಗಿಸ್ಬೇಕು ಅಂತ ಹೇಳ್ಕೊಂಡು ವಿನಯ್ ಕುಲಕರ್ಣಿ ಸಂಚನ್ನ ರೂಪಿಸ್ತಾನೆ. ಸಂಚನ್ನ ರೂಪಿಸಿ ಮುತ್ತಗಿಯನ್ನ ಭೇಟಿಯಾಗೋದು, ಅದಾದ್ಮೇಲೆ ಸುಪಾರಿಯನ್ನ ಕೊಡೋದು. ವಿನಯ್ ಡೈರಿ ಬಳಿ ಮುತ್ತಗಿಯನ್ನ ಕರೆಸ್ಕೊಂಡು ಕುಲಕರ್ಣಿ ಸಂಚು ಮಾಡ್ತಾರೆ. ನಂತರ ಧಾರವಾಡದ ಬಾಯ್ಸ್ ಅಂತ ಒಂದು ಟೀಮ್ ಅನ್ನ ಕಟ್ತಾರೆ. ಈ ಹತ್ಯೆಗೆ ಅಂತಾನೆ ಕಟ್ಟಿರುವಂತ ಒಂದು ಟೀಮ್ ಅದು ಧಾರವಾಡ ಬಾಯ್ಸ್ ಅಂತ. ಇವರೆಲ್ಲರೂ ಸೇರ್ಕೊಂಡು ಪ್ಲಾನ್ ಅನ್ನ ಮಾಡ್ತಾರೆ. ಪ್ಲಾನ್ ಅಂತೆ 2016 ಜೂನ್ 16ರಂದು ಯೋಗೀಶ್ ಗೌಡ ಜಿಮ್ ನಲ್ಲಿ ಕುತ್ಕೊಂಡು ಪೇಪರ್ ಓದುವಂತಹ ಸಂದರ್ಭದಲ್ಲಿ ಒಂದು ಗ್ಯಾಂಗ್ ಬರುತ್ತೆ, ಬರ್ಬರವಾಗಿ ಕೊಲೆ ಮಾಡುತ್ತೆ. ವೈಮನಸ್ಸು ಉಂಟಾಗತ್ತೆ, ಹತ್ಯೆಗೆ ಪ್ರೇರಣೆ ಆಗತ್ತೆ. ಒಂದು ಸಭೆಯಲ್ಲಿ ವಾಕ್ಸಮರ. ಸಭೆ ಬಳಿಕ ಬಸವರಾಜ್ ಮುತ್ತಗಿಯನ್ನ ಕುಲಕರ್ಣಿ ಭೇಟಿಯಾಗಿರ್ತಾರೆ. ದಿನೇ ದಿನೇ ಯೋಗೀಶ್ ಗೌಡ ವರ್ತನೆ ಮಿತಿ ಮೀರ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ನನಗೆ ಕಂಟಕ ತಪ್ಪಿದ್ದಲ್ಲ, ನನ್ನ ಒಂದು ಶಾಸಕ ಸ್ಥಾನಕ್ಕೂ ಅಡ್ಡಿ ಆಗಬಹುದೀತ. ಆತನನ್ನ ಮೊದಲಿಗೆ ಮುಗಿಸ್ಬೇಕು ಅಂತ ಹೇಳ್ಕೊಂಡು ಪ್ಲಾನ್ ಆಗುತ್ತೆ. ವಿನಯ್ ಡೈರಿ ಬಳಿ ಮುತ್ತಗಿಯನ್ನ ಕರೆಸ್ಕೊಂಡು ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ನಂತರ ಧಾರವಾಡ ಬಾಯ್ಸ್ ಅಂತ ಒಂದು ಟೀಮ್ ಅನ್ನ ಕಟ್ಟಿ ಹತ್ಯೆಗೆ ಸಂಚು ರೂಪಿಸ್ತಾರೆ. ಏಪ್ರಿಲ್ ಮೇ ಜೂನ್ ಬರೀ 2.5 ತಿಂಗಳಲ್ಲೇ ಆತನ ಕೊಲೆಯನ್ನ ಮಾಡಿ ಮುಗಿಸ್ತಾರೆ.